ಚುನಾವಣಾ ಅಧಿಕಾರಿಗಳು. ಇದು ಡಿಸಿಸಿ ಬ್ಯಾಂಕ್ ಬೆಳಗಾವಿ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಇರ್ತಕ್ಕಂಥ ಯಾವ ಡಿಸಿಸಿ ಬ್ಯಾಂಕ್ ಚುನಾವಣೆಗಳು ಈ ಕಾನೂನು ಜಾರಿ ತಿದ್ದುಪಡಿ ಆದ ನಂತರ ನಡೆದವ, ಅದಲ್ಲದೆ ಅರ್ಬನ್ ಬ್ಯಾಂಕ್ ಅಲ್ಲಿ ನಡೆದವ, ಅದಕ್ಕೆ ಯಾವ ಚುನಾವಣೆ ಅಧಿಕಾರಿಗಳನ್ನ ಹಾಕಿದ್ರಿ ಅವ್ರ ಮೇವು ಕೂಡ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕಂತ ಹೇಳ್ತೀರಿ. ನಾನು ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿದ್ದೀನಿ. ನಮಸ್ಕಾರ, ಸದಾನಂದ ಬಾಬು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಡಿಸಿಸಿ ಬ್ಯಾಂಕಿನ 7 ಜನ ನಿರ್ದೇಶಕರು ಅಮಾನತ ಆಗಬೇಕಾಗ್ತದೆ ಕಾನೂನಾತ್ಮಕ ಹೋರಾಟದ ನಂತರ. ಇದು ಸ್ಪಷ್ಟ ಚಿತ್ರಣ ತಮಗೆಲ್ಲ ಗೊತ್ತಾಗ್ತದೆ. ಅದಕ್ಕೆ ಕಾನೂನಾತ್ಮಕ ಹೋರಾಟ ಯಾರು ಮಾಡಿದ್ರು? ಭೀಮಪ್ಪ ಗಡದವರು ಮಾಡ್ತಾರೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದರೆ, ನಂತರ ಶಾಲಿನಿ ರಜನೀಶ್ ಅವರಿಗೆ ಪ್ರಧಾನ ಕಾರ್ಯದರ್ಶಿ ಬರೆದರೆ, ಸಹಕಾರ ಸಂಘಗಳ ಅಲ್ಲಿ ಸಹಕಾರಿ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೂ ಕೂಡ ಪತ್ರ ಬರೆದಿದ್ದಾರೆ. 1 ತಿಂಗಳ ಗಡುವನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನಾಗಿದೆ ಅಂತಂದರೆ, ಭಾರತೀಯ ರಿಸರ್ವ್ ಬ್ಯಾಂಕ್ ತಿದ್ದುಪಡಿ ಕಾಯ್ದೆ 2025 ಪ್ರಕಾರ ಇಲ್ಲಿ ಏನಾಗಬೇಕು, ತದನಂತರ ಚುನಾವಣೆ ನಡೆದಿದೆ. ತಿದ್ದುಪಡಿಯಲ್ಲಿ ಹೇಳಿದರೆ 10 ವರ್ಷಕ್ಕೆ ಮೇಲ್ಪಟ್ಟು ಇದ್ದವರು ಇಲ್ಲಿ ಸ್ಪರ್ಧಿಸುವಂತಿಲ್ಲ. ಏನಾದರೂ ಸ್ಪರ್ಧೆ ಮಾಡಿ ಆಯ್ಕೆಯಾಗಿದ್ದರೆ ಅವರು ಅಮಾನತು ಮಾಡಬೇಕು ಅಂತೇಳಿ ಒಂದು ವಿಷಯವನ್ನು ಎತ್ಕೊಂಡು ಮೊನ್ನೆ ಪ್ರೆಸ್ ಮೀಟ್ ಮಾಡಿದರು ಭೀಮಪ್ಪ ಗಡದವರು. ಇಲ್ಲಿ ಅರ್ಬನ್ ಬ್ಯಾಂಕ್ಗಳು ಕೂಡ ಬರ್ತವೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಷ್ಟೇ ಅಲ್ಲ, ಈ ತಿದ್ದುಪಡಿ ಕಾಯ್ದೆ ಆದ ನಂತರ 8 ರಿಂದ 10 ವರ್ಷ ಒಳಗೆ ಇರಬೇಕು. ಅದಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದವರು ಬೆಳಗಾವಿ ಡಿಸಿಸಿ ಬ್ಯಾಂಕಲ್ಲಿ 7 ಜನ ನಿರ್ದೇಶಕರಿದ್ದಾರೆ. ಅನಾಸಬ್ ಜೊಲೆ ಇದ್ದಾರೆ, ರಮೇಶ್ ಕತ್ತಿ ಇದ್ದಾರೆ, ಲಕ್ಷ್ಮಣ್ ಸೌದಿ, ನಂತರ ದೊಡ್ಡಗೌಡರು, ನೀಲಕಂಠ ಕಪ್ಪಲಗುದ್ದಿ, ನಂತರ ಅರವಿಂದ್ ಪಾಟೀಲ್ರು. ಈ 7 ಜನ ಅಮಾನತ ಆಗ್ತಾರೆ. ಕಾದು ನೋಡಬೇಕು. ಯಾಕಂದರೆ ಕೋರ್ಟ್ದಲ್ಲಿ ಈ ಕೇಸನ್ನು ಅವರು ಫೈಲ್ ಮಾಡೋರಿದ್ದಾರೆ. ಅದಕ್ಕಿಂತ ಮೊದಲು ಯಾಕೆ ಚುನಾವಣೆ ಅಧಿಕಾರಿಗಳು ಇದನ್ನು ಗಮನಿಸಲಿಲ್ಲ ಅಂತಂದರೆ, ರಾಜಕೀಯ ಒತ್ತಡ ಇತ್ತು. ಆ ರಾಜಕೀಯ ಒತ್ತಡದಿಂದನೇ ಮಾಡಿದ್ದಾರೆ. ತಿದ್ದುಪಡಿ ಕಾಯ್ದೆ ಬಂದ ನಂತರ ಈ ಚುನಾವಣೆ ಅಧಿಕಾರಿಗಳು ಚುನಾವಣೆ ನೀತಿ ಸಂಹಿತೆಯನ್ನು ಪಾಲಿಸಬೇಕಾಗಿತ್ತು, ರೂಲ್ಸ್ ರೆಗ್ಯುಲೇಷನ್ಸ್ ಪಾಲಿಸಬೇಕಾಗಿತ್ತು. ರಿಸರ್ವ್ ಬ್ಯಾಂಕ್ ಏನು ಹೇಳ್ತೈತೆ ಅದರ ಅಂಡರ್ನೇ ಬರ್ತೈತೆ ಅದು, ಅರ್ಬನ್ ಬ್ಯಾಂಕ್ ಮತ್ತು ಡಿಸಿಸಿ ಬ್ಯಾಂಕ್. ಹಂಗದು ಎಲ್ಲದಕ್ಕೂ ಅನ್ವಯ ಆಗ್ತದೆ. ನೀವೇನಾದರೂ ಮಾಡಲಿಲ್ಲ ಕಾನೂನಾತ್ಮಕ ಹೋರಾಟ ಮಾಡಿ ಇವ್ರನ್ನ ನಾನು ಅಮಾನತು ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ. ನೋಡೋಣ ಕಾನೂನಾತ್ಮಕ ಹೋರಾಟದಲ್ಲಿ ಏನು ಇವ್ರಿಗೆ ಜಯ ಸಿಗ್ತೈತೋ ಅಥವಾ ಇಲ್ಲ. ಏನಾಗಿದೆ, ರಾಜಕಾರಣಿಗಳೇ ನಾವು ಏನು ಮಾಡ್ತೇವೆ ಅದು ಸಿದ್ಧ. ನಾವು ಎಲ್ಲಿ ಹೋಗ್ತೇವೆ ಅಲ್ಲಿ ನಮಗೆ ನ್ಯಾಯ ಸಿಗಬೇಕು. ಇದೇ ರೀತಿ ನಡೆದಿದೆ. MK ಹುಬ್ಬಳ್ಳಿ ಶುಗರ್ ಫ್ಯಾಕ್ಟ್ರಿ ಏನು ಚೇರ್ಮನ್ಶಿಪ್ದಿಂದ ತೆಗಿಬೇಕು ಚಂದ್ರಹಟ್ಟಿ ಅವ್ರನ್ನ. ಇಲ್ಲಿ ಡ್ಯುಯಲ್ ಸದಸ್ಯತ್ವನ ಏಕಸ್ವರೂಪದ ಡ್ಯುಯಲ್ ಸದಸ್ಯತ್ವವನ್ನು ಹೊಂದಿದ್ದಾರೆ ಅಂತಂದ್ರೆ ಏನಾಗ್ತೈತೆ ಆಗಲಿ. ಅಲ್ಲಿ ಜಾಯಿಂಟ್ ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅವರು ಉತ್ತರನ ಕೊಡ್ತಾ ಇಲ್ಲ. ಅಲ್ಲಿಯೂ ಕೂಡ ಕಾನೂನು ಉಲ್ಲಂಘನೆ ಆಗಿದೆ, ಇಲ್ಲಿಯೂ ಕೂಡ ಕಾನೂನು ಉಲ್ಲಂಘನೆ ಆಗಿದೆ. ತಿದ್ದುಪಡಿ ಆದ ನಂತರ 10 ದಿವಸಲೇ ಇವರು ಚುನಾವಣೆಯನ್ನು ಮಾಡಿದ್ದಾರೆ. ಇನ್ನು ಈ ವಿಷಯ ರಿಸರ್ವ್ ಬ್ಯಾಂಕದ ಕಾನೂನು ತಿದ್ದುಪಡಿ ಅದು ಭಾರತ ರಾಜ್ಯ ಗ್ಯಾಜೆಟ್ನಲ್ಲಿ ಕೂಡ ಬಂದುಬಿಟ್ಟಿದೆ. ಗ್ಯಾಜೆಟ್ ಆದ ನಂತರ ಮುಗೀತಲ್ಲ, ಕಾನೂನಿಗೆ ಅಧಿಕೃತ ಮುದ್ದೆ ಬಿದ್ದಂಗೆ ಆಯಿತು. ರಾಜಕೀಯ ಒತ್ತಡದಿಂದ ಇದು ಬಂದಿದೆ ಅಂತ ಹೇಳೋಕ್ಕೆ ನಾವು ಹಿಂಜರಿಯೋದಿಲ್ಲ. ಯಾಕಂದರೆ ಅದು ರಾಜಕೀಯ ಒತ್ತಡದಿಂದನೇ ಚುನಾವಣೆ ಆಗಿದೆ. ಹಾಗಾದರೆ ಇಲ್ಲಿ ಏನೇನು ಸರ್ಟಿಫಿಕೇಟ್ ಅದಾವೆ ಅದನ್ನು ಕೂಡ ನಾವು ತೋರಿಸ್ತಾ ಇದ್ದೇವೆ, ಗಮನಿಸಬೇಕಾದ್ರೆ ಕೇಳ್ಕೊತೇವೆ. ಹೀಗಾಗಿ ಕಾನೂನು ವಿರುದ್ಧ ಆಗ್ತೈತಿ ಇದು. ನಾನು ಕಾನೂನಾತ್ಮಕ ಹೋರಾಟ ಮಾಡಿ ಜಯ ಕೊಡ್ತೇನೆ. ಹಾಗಾದರೆ ಭೀಮಪ್ಪ ಗಡದವರು ಹೇಳಿದ್ದಾರೆ, ಏನು ಹೇಳಿದ್ದಾರೆ? ಚುನಾವಣಾ ಅಧಿಕಾರಿಗಳು ಇದು ಡಿಸಿಸಿ ಬ್ಯಾಂಕ್ ಬೆಳಗಾವಿ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಇರ್ತಕ್ಕಂಥ ಯಾವ ಡಿಸಿಸಿ ಬ್ಯಾಂಕ್ ಚುನಾವಣೆಗಳು ಈ ಕಾನೂನು ಜಾರಿ ತಿದ್ದುಪಡಿ ಆದ ನಂತರ ನಡೆದವ, ಅದಲ್ಲದೆ ಅರ್ಬನ್ ಬ್ಯಾಂಕ್ ಅಲ್ಲಿ ನಡೆದವ, ಅದಕ್ಕೆ ಯಾವ ಚುನಾವಣೆ ಅಧಿಕಾರಿಗಳನ್ನ ಹಾಕಿದ್ರಿ ಅವ್ರ ಮೇವು ಕೂಡ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕಂತ ಹೇಳ್ತೀರಿ. ನಾನು ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿದ್ದೀನಿ. ಈ ಒಂದು ಕಾನೂನು 100% ಜಾರಿಗೆ ಇವ್ರ ಅಧಿಕಾರಿಗಳು ಕೊಡದೇ ಇದ್ದಲೇ ನಾನು ಕಾನೂನಾತ್ಮಕ ಹೋರಾಟ ಮಾಡ್ತೇನೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಅದಲ್ಲದೆ ಇದು ಬಂದ ನಂತರ ನಾನು ಡಿಸಿಸಿ ಬ್ಯಾಂಕ್ ಒಂದು ಅರ್ಜಿ ಹಾಕಿದ್ದೆ, ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ಮಾಹಿತಿ ಹಾಕಿನಿಂದ ನಿಮ್ಮಲ್ಲಿ 10 ವರ್ಷ ಪೂರೈಸಿದವರು ಯಾರು ಇದಾರ ಅಂತೇಳಿ ಅವ್ರು ನನಗ ಏನ್ ಹೇಳಿರಪ್ಪ ಅಂದ್ರ ನೀವು ಮಾಹಿತಿ ಕೊಡಾಕ್ ಬರ್ತದ ಅಂತೇಳಿ ನಾನು ಅರ್ಜಿಯನ್ನು ವಜಾಗೊಳಿಸಿರು ಬೆಳಗಾವಿ ಡಿಸಿಸಿ ಬ್ಯಾಂಕ್ದವರು. ಆದ್ರೆ ನನಗೆಲ್ಲ ಗೊತ್ತಿದೆ, ನನಗೆ ತಿಳಿದ ಮಟ್ಟಿಗೆ ಇವತ್ತು ಬೆಳಗಾವಿ ಜಿಲ್ಲಾ ಸಹಕಾರಿ ಬ್ಯಾಂಕ್ದಲ್ಲಿ ಸುಮಾರು 7 ಜನರು 10 ವರ್ಷಕ್ಕಿಂತ ಹೆಚ್ಚು ನಿರ್ದೇಶಕರಾಗಿದ್ದಾರೆ. ಅವ್ರು ಯಾರಪ್ಪ ಅಂದ್ರೆ ಅದರಲ್ಲೇ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ರಮೇಶ್ ಕತ್ತಿ ಅವರು, ಲಕ್ಷ್ಮಣ್ ಸೌದಿ ಅವರು, ಮಹಾಂತೇಶ್ ದೊಡ್ಡಗೌಡ ಅವರು, ಅರವಿಂದ್ ಪಾಟೀಲ್ ರವರು, ನೀಲಕಂಠ ಕಪ್ಪಲಗುದ್ದಿ ಅವರು ಮತ್ತು ಅಪ್ಪ ಸಾಹೇಬ್ ಪುಲ್ಗುಡಿ ಅವರು. ಇವರು 7 ಜನ ಈಗ ನಮ್ಗೆ ತಿಳಿದ ಮಟ್ಟಿಗೆ, ಯಾಕಂದ್ರೆ ಮಾಹಿತಿ ಹಕ್ಕಿನಿಂದ ಅವ್ರು ಕೊಡ್ತಾ ಇಲ್ಲ,
ಈ 7 ಜನರು ಈಗಾಗಲೇ ಇವ್ರು 10 ವರ್ಷಕ್ಕಿಂತ ಹೆಚ್ಚು ಅವಧಿಯನ್ನು ಸಲ್ಲಿಸಿದ್ದಾರೆ. ನಾನು ಇವ್ರ ಮ್ಯಾಗ ಯಾವುದೇ ದ್ವೇಷದಿಂದ ಈ ಕಾನೂನಿನ ಬಗ್ಗೆ ಹೇಳ್ತಾ ಇಲ್ಲ. ಇವರೆಲ್ಲ ನಮ್ಮ ಹಿರಿಯರದಾರು, ಮಾರ್ಗದರ್ಶಕರದಾರು ಕೆಲವರು. ಆದ್ರೆ ಒಂದೇನಪ್ಪಾ ಅಂದ್ರ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲ ಸಮಾನ ಹೋರಾಟ ಮಾಡ್ತಾ ಇದ್ದೀನಿ. ನನಗೇನು ಇವ್ರ ಮ್ಯಾಗ ದ್ವೇಷ, ನಾನು ಡಿಸಿಸಿ ಬ್ಯಾಂಕ್ ಚುನಾವಣೆ ನಿಂತವಲ್ಲ, ನಾಮಿನೇಷನ್ ಆಗ್ಬೇಕಂತೂ ಇಲ್ಲ. ನಮ್ದೇನಪ್ಪಾ ಈ ದೇಶದಲ್ಲಿ ಕಾನೂನಾತ್ಮಕ ಆಡಳಿತ ನಡಿಬೇಕಂತ ಹೇಳ್ತಾರೆ ಈ ಹೋರಾಟವನ್ನು ಮಾಡ್ತಾ ಇದ್ದೀನಿ. ಆದ್ರಿಂದ ಸರ್ಕಾರಕ್ಕೆ ನಾ ಇವತ್ತ 30 ದಿವಸಗಳ ಒಂದು ಗಡುವು ಕೊಟ್ಟಿದ್ದೀನಿ, ಒಂದು ತಿಂಗಳ ಟೈಮ್. 30 ದಿವಸಗಳಲ್ಲಿ ತಾವು ಕ್ರಮ ತೆಗೆದುಕೊಂಡ ನನಗೆ ವರದಿ ನೀಡದೇ ಇದ್ದಲ್ಲೇ ಈ ಸರ್ಕಾರವನ್ನೇ ಪಾರ್ಟಿ ಮಾಡಿ, ಇವತ್ತ ಚೀಫ್ ಸೆಕ್ರೆಟರಿ ಆಗಿರ್ಬೋದು, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು, ಇವ್ರನ್ನೇ ಪಾರ್ಟಿ ಮಾಡಿ ನಾನು ನ್ಯಾಯಾಲಯದಲ್ಲಿ ಕಾನೂನಾತ್ಮಕ ಹೋರಾಟ ಮಾಡ್ತೇನೆ ಅಂತ ತಮ್ಗೆ ಹೇಳಲಿಕ್ಕೆ ಬಯಸ್ತಾ